गुरुभ्यो नमः। हरिः ओम्। ज्ञानरोचिपरिपूरितान्तर्बाह्याण्डकोशम् हरितोपलाभम् तर्काभयेतम् विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा साम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ದಶಮಸ್ಕಂಧದ 41ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. ಮಲ್ಲಾನಾಂ ಅಶನಿರ್ನೃಣಾಂ ನರವರಃ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಾಂ ಸ್ವಜನೋ ಸತಾಂ ಕ್ಷಿತಿಭೃತಾಂ ಶಾಸ್ತಾ ಸ್ವಪಿತ್ರೋ ಶಿಶುಃ ಮೃತ್ಯುರ್ಭೋಜಪತೇರ್ವಿಧಾತೃವಿಹಿತಸ್ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಚ ಪತಿಃ ಸದೈವ ಶುಶುಭೆ ರಂಗೇಚ್ಯುತಃ ಸಾಗ್ರಜಃ. ಶ್ರೀಕೃಷ್ಣ ಪರಮಾತ್ಮ ಬಲರಾಮ ಮತ್ತು ಅನೇಕ ಗೋಪಾಲಕರ ಜೊತೆಗೆ ಮಧುರಾಪಟ್ಟಣದಲ್ಲಿ ರಂಗಸ್ಥಳವನ್ನ ಪ್ರವೇಶ ಮಾಡಿ ಇಲ್ಲ, ಅದು ಸ್ವಲ್ಪ ನೆಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ರಂಗಸ್ಥಳವನ್ನ ಪ್ರವೇಶ ಮಾಡಿದ ಅಂತ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ. ಬಲರಾಮನ ಜೊತೆಗೆ ಕೃಷ್ಣ ಆ ರಂಗಸ್ಥಳದಲ್ಲಿ ಹೇಗೆ ಶೋಭಿಸಿದ ಅಂತನ್ನೋದನ್ನ ಈ ಶ್ಲೋಕದಲ್ಲಿ ಕಾವ್ಯಮಯವಾಗಿ ವರ್ಣನೆ ಮಾಡಿದ್ದಾರೆ ಶುಕಾಚಾರ್ಯರು. ಇಲ್ಲಿ ಒಂದೇ ಶ್ಲೋಕದಲ್ಲಿ, ಇದು ಬಹಳ ಪ್ರಸಿದ್ಧವಾದ ಶ್ಲೋಕ, ಇದನ್ನ ಮುಂದಿನ ಎಲ್ಲಾ ಕವಿಗಳು ಕೂಡ ಎಲ್ಲ ಕಾವ್ಯಗಳಲ್ಲಿ ತಮ್ಮ ತಮ್ಮ ಗ್ರಂಥಗಳಲ್ಲಿ ಇದರಿಂದ ಸ್ಫೂರ್ತಿ ಪಡೆದು ಅನೇಕ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಈ ಶ್ಲೋಕದ ಒಂದೇ ಶ್ಲೋಕದಲ್ಲಿ ಅನೇಕ ರಸಗಳು ಇದ್ದಾವೆ. ಇದರಲ್ಲಿ ರಸಗಳು ರೌದ್ರೋದ್ಭುತಶ್ಚ ಶೃಂಗಾರೋ ಹಾಸ್ಯಂ ವೀರೋ ದಯಾ ತಥಾ ಭಯಾನಕಶ್ಚ ಭೀಭತ್ಸಃ ಶಾಂತಃ ಸಪ್ರೇಮ ಭಕ್ತಿಕಃ ಅಂತ
ಒಟ್ಟು 11 ರಸಗಳಲ್ಲಿ 9 ರಸಗಳನ್ನ ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ರೌದ್ರ, ಅದ್ಭುತ, ಶೃಂಗಾರ, ಹಾಸ್ಯ, ವೀರ, ದಯಾ, ಭಯಾನಕ, ಬೀಭತ್ಸ, ಶಾಂತ, ಪ್ರೇಮ, ಭಕ್ತಿ ಅಂತ ಇದು 11 ರಸಗಳು. ಅದರಲ್ಲಿ 9 ರಸಗಳ ಸಂಗ್ರಹ ಮಾಡಿ ಈ ಶ್ಲೋಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಕೃಷ್ಣ ಹೇಗಿದ್ದ ಅಂತನ್ನೋದಕ್ಕೆ ಮಲ್ಲಾನಾಂ ಅಶನಿಹಿ, ಈ ಮಲ್ಲರು ಏನಿದ್ದಾರೆ ರಂಗಸ್ಥಳದಲ್ಲಿ ಯುದ್ಧಕ್ಕೆ ಅಂತ ಬಂದು ನಿಂತಿದ್ರಲ್ಲ, ಚಾಣೂರ, ಮುಷ್ಟಿಕ ಮೊದಲಾದಂತಹ ಮಲ್ಲರು, ಜಟ್ಟಿಗಳು, ಅವರಿಗೆಲ್ಲ ರುದ್ರರೂಪವನ್ನ ತೋರಿಸ್ತಾ ಇದ್ದಂತೆ. ಅವರೆಲ್ಲ ಪರ್ವತದಂತೆ ಗಟ್ಟಿಯಾಗಿರ್ತಕ್ಕಂಥವ್ರು ಜಟ್ಟಿಗಳು, ಬೆಟ್ಟದಂತೆ ಇರುವಂತಹ ಜಟ್ಟಿಗಳಿಗೆ ಇವನು ಬರ ಸಿಡಿಲಿನಂತೆ ಎರಗುತ್ತಾ ಇದ್ದ ಕೃಷ್ಣ. ಬೆಟ್ಟಗಳು ಪರ್ವತಗಳು ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಸಿಡಿಲು ಬಡಿದ್ರೆ ಏನಾಗ್ತದೆ, ಹಾಗೆ ಬರ ಸಿಡಿಲಿನಂತೆ ಕೃಷ್ಣ ಮಲ್ಲರಿಗೆಲ್ಲ ಇದ್ದ ಅಂತ ಇದು ರುದ್ರ ರೂಪವನ್ನು ತೋರಿಸ್ತಾ ಇದ್ದ ಅಂತ ಹೇಳ್ತಾ ರೌದ್ರ ರಸವನ್ನ ಇಲ್ಲಿ ನಿರ್ಮಾಣ ಮಾಡಿದ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಮಹಾಪುರುಷನಾಗಿ ತೋರ್ಕೊಂಡ. ನೃಣಾಂ ನರವರಹ, ಉಳಿದ ನೋಡ್ತಕ್ಕಂತಹ ಪ್ರೇಕ್ಷಕರೇನಿದ್ದಾರೆ ಸಾಮಾನ್ಯ ಜನರು, ಅವರೆಲ್ಲ ಎಂಥ ಮಹಾಪುರುಷಪ್ಪ ಇವನು, ಎಷ್ಟು ಅದ್ಭುತವಾಗಿದ್ದಾನೆ ಅಂತ ಇಲ್ಲಿ ಅದ್ಭುತ ಎಂಬಂತಹ ಒಂದು ರಸವನ್ನ ಅಲ್ಲಿ ಮೆರಿತಾ ಇದ್ದಾನೆ. ಇನ್ನು ಸ್ತ್ರೀಯರೇನಿದ್ದಾರೆ, ಸ್ತ್ರೀಣಾಂ ಸ್ಮರಹ ಮೂರ್ತಿಮಾನ್, ಸ್ತ್ರೀಯರೆಲ್ಲ ಅವನನ್ನ ನೋಡಿ ಎಷ್ಟು ಸುಂದರವಾಗಿದ್ದಾನೆ, ಸಾಕ್ಷಾನ್ ಮನ್ಮಥ ಅಂತ ಹೇಳಿ ಅವನನ್ನ ಆ ರೀತಿಯಲ್ಲಿ ನೋಡ್ತಾ ಇದ್ರಂತೆ. ಸ್ತ್ರೀಯರಿಗೆಲ್ಲ ಹಾಗೆ ಕಾಣಿಸ್ತಾ ಇದ್ದ, ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದ. ಇದು ಶೃಂಗಾರ ರಸ. ಕೃಷ್ಣ ಆ ಸ್ತ್ರೀಯರಿಗೆಲ್ಲ ಶೃಂಗಾರ ರಸವನ್ನ ಉಣಿಸಿದ ಅಂತ. ಇನ್ನು ಗೋಪಾಲಕರು ಬಂದಿದ್ರಲ್ಲ ಜೊತೆಗೆ, ವಲ್ಲರು ಗೋಪಾಲಕರು, ಅವರಿಗೆಲ್ಲ ಬಂಧುವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ನಾನಾ ವೇಷಭೂಷಣಗಳಿಂದ ನಗಿಸ್ತಾ ಒಬ್ಬ ಹಾಸ್ಯ ನಟನಂತೆ ಕಾಣಿಸ್ಕೊಳ್ತಾ ಇದ್ದಾನೆ. ಇದು ಹಾಸ್ಯರಸ. ದುಷ್ಟರಾಜರುಗಳಿಗೆಲ್ಲ ಶಾಸನವನ್ನ ಮಾಡ್ತಾ ವೀರರಸದ ಮೂರ್ತಿಯೂ ಆಗಿದ್ದಾನೆ ಭಗವಂತ, ವೀರರಸ. ಇನ್ನು ತಂದೆ ತಾಯಿಗಳೇನಿದ್ದಾರೆ ಅವರಿಗೆ ಮುದ್ದಾದ ಮಗುವಾಗಿ ತೋರ್ಕೊಳ್ತಾ ಇದ್ದಾನೆ. ನಮ್ಮ ಮಗು ಅಂತ ಅವರು ಪ್ರೀತಿಸ್ತಾ ಇದ್ದಾರೆ. ಇದು ವಾತ್ಸಲ್ಯ ಪ್ರೇಮರಸ. ಅವರಿಗೆಲ್ಲ ಆ ಬಂಧುಗಳಿಗೆ, ತಂದೆ ತಾಯಿಗಳಿಗೆ ಬಹಳ ಪ್ರೀತಿಯ ವಾತ್ಸಲ್ಯ ಪ್ರೇಮರಸವನ್ನ ಹರಿಸ್ತಾ ಇದ್ದಾನೆ ಕೃಷ್ಣ. ಇನ್ನು ಕಂಸ ಇವನನ್ನ ನೋಡಿ, ನನಗೆ ವಿಧಾತ ಕಳಿಸಿರ್ತಕ್ಕಂತಹ ಮೃತ್ಯು ದೇವತೆಯೇ ಇವನು ಅಂತ ಆ ರೀತಿ ಅವನನ್ನ ನೋಡಿದಾಗ, ಅವನನ್ನ ನೆನೆಸ್ಕೊಂಡಾಗೆಲ್ಲ ಭಯ ಆಗ್ತಿತ್ತು ಅವನಿಗೆ, ಕಂಸನಿಗೆ. ಹೀಗೆ ಕಂಸನಿಗಾಗುವಾಗ ಭಯಾನಕ ಎಂಬಂತಹ ರಸವನ್ನ ಅವನಿಗೆ ಉಣಿಸ್ತಾ ಇದ್ದಾನೆ. ಇನ್ನು ಯೋಗಿಗಳಿದ್ದಾರಲ್ಲ, ನಾರದಾದಿಗಳು, ನಾರದರೇ ಮೊದಲಾಗಿರ್ತಕ್ಕಂತಹ ಮಹಾ ಯೋಗಿಗಳೆಲ್ಲ ಏನಿದ್ದಾರೆ ಅವರಿಗೆ ಇವನು ದೊಡ್ಡ ಪರತತ್ವ ಅಂತ ಅನಿಸಿದ್ದಂತೆ. ಶ್ರೇಷ್ಠ ತತ್ವ ಇವನು, ಸರ್ವೋತ್ತಮ ತತ್ವ ಅಂತ ಅನಿಸಿಕೊಂಡು ಅವರಿಗೆಲ್ಲ ಶಾಂತರಸವನ್ನ ಉಣಿಸಿದ. ಇನ್ನು ಯಾದವರೇನಿದ್ದಾರೆ ಅವರಿಗೆಲ್ಲ ನಮ್ಮ ರಕ್ಷಕ ಇವನು ಅಂತ, ಯದುಕುಲ ರಕ್ಷಣೆ ಮಾಡ್ತಕ್ಕಂಥವನು,
ನಮ್ಮ ಕುಲವನ್ನ ರಕ್ಷಣೆ ಮಾಡತಕ್ಕಂತಹ ಪಾಲಕ ಅಂತ ಆ ಯಾದವರಿಗೆಲ್ಲ ದಯಾರಸವನ್ನ ಮೆರೆಸಿದ್ದಂತೆ. ಹೀಗೆ 9 ರಸಗಳನ್ನು ಕೂಡ ತೋರಿಸ್ಕೊಳ್ತಾ ಆ ರಂಗಸ್ಥಳದಲ್ಲಿ ಅಣ್ಣನಾಗಿರ್ತಕ್ಕಂತಹ ಬಲರಾಮನ ಜೊತೆಗೆ ಶ್ರೀಕೃಷ್ಣ ಚೆನ್ನಾಗಿ ಶೋಭಿಸಿದ ಅಂತ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಮಲ್ಲಾನಾಮ ಶನಿರ್ನೃಣಾಂ ನರವರಹ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಾಂ ಸ್ವಜನೋ ಸತಾಂ ಕ್ಷಿತಿಭೃತಾಂ ಶಾಸ್ತಾ ಸ್ವಪಿತ್ರೋ ಶಿಶುಃ ಮೃತ್ಯುರ್ಭೋಜಪತೇರ್ವಿಧಾತೃವಿಹಿತಸ್ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಚ ಪತಿಃ ಸದೈವ ಶುಶುಭೆ ರಂಗೇಚ್ಯುತಃ ಸಾಗ್ರಜಃ. ಹತಂ ಕುವಲಯಾ ಪೀಡಂ ದೃಷ್ಟ್ವಾ ತಾವಪಿ ದುರ್ಜಯೌ ಕಂಸೋ ಮನಸ್ತ್ವಪಿ ತದಾ ವೃಷಮುದ್ವಿವಿಜೇ ನೃಪ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ನೃಪ ರಾಜನೇ, ಬಲಿಷ್ಠವಾದಂತಹ ಆ ಕುವಲಯ ಪೀಡ ಎಂಬಂತಹ ಆನೆ ಆರಾಮವಾಗಿ ಈ ಕೃಷ್ಣ ಮತ್ತು ಬಲರಾಮರಿಂದ ಸತ್ತು ಹೋಯ್ತು. ಕೃಷ್ಣ ಅನಾಯಾಸವಾಗಿ ಅದನ್ನ ಸಾಯಿಸಿದ್ದಾನೆ ಅಂತಂದ್ರೆ ಅವರು ನಮ್ಮಿಂದ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡು ಬಿಟ್ಟ ಕೃಷ್ಣ. ಅವನು ಕಂಸ ಅವನು ಬಲಿಷ್ಠ ಧೀರ, ಆದರೂ ಕೂಡ ಅವನಿಗೆ ಗೊತ್ತಾಗಿ ಬಿಡುತ್ತು ಈ ಕೃಷ್ಣ ಬಲರಾಮರು ನಮ್ಮಿಂದ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವ್ರು ಅಂತ. ಇವರನ್ನು ಗೆಲ್ಲಿಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ, ಅಸಾಧ್ಯ ಅಂತ ತಿಳ್ಕೊಂಡ. ಯಾಕೆ ಅಂತಂದ್ರೆ ಆ ಕುವಲಯ ಪೀಡ ಅಂತನ್ನೋ ಆನೆ ಮತ್ತು ಆ ಆನೆಗೆ ರಕ್ಷಕನಾಗಿ ಬಂದಂತಹ ಮಾವುತ, ಆ ಮಾವುತರಿಗೆ ರಕ್ಷಣೆಗೋಸ್ಕರ ಬಂದಂತಹ ದೊಡ್ಡ ಸೈನ್ಯ ಎಲ್ಲವನ್ನೂ ಕೂಡ ಅನಾಯಾಸವಾಗಿ ಸಂಹಾರ ಮಾಡಿದ್ದಾರೆ. ಆದ್ದರಿಂದ ಇವರು ಅಷ್ಟು ಸಾಧಾರಣವಾಗಿರ್ತಕ್ಕಂತಹ ಮನುಷ್ಯರಲ್ಲ. ಇವರನ್ನ ಜಯಿಸ್ಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಅಂತ ಕಂಸ ಗಾಬರಿಗೊಂಡು ಬಿಟ್ಟ. ಅವನಿಗೆ ಬಹಳ ಭಯ ಆಯ್ತು. ಅವನಿಗೆ ಕಥಂ ಕುವಲಯ ಪೀಡಂ ದೃಷ್ಟ್ವಾ ತಾವಪಿ ದುರ್ಜಯೌ ಕಂಸೋ ಮನಸ್ತ್ವಪಿ ತದಾ ಭೃಶಮುದ್ವಿವಿಜೇ ನೃಪ ತೌರೇಜತೂ ರಂಗಗತೌ ಮಹಾಭುಜೌ ವಿಚಿತ್ರವೇಷಾಭರಣ ಸ್ರಗಂಬರೌ ಯಥಾ ನಟಾ ಉತ್ತಮವೇಷಧಾರಿಣೌ ಮನಕ್ಷಿಪಂತೌ ಪ್ರಭಯಾ ನಿರೀಕ್ಷತಾಂ. ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಆ ರಂಗಸ್ಥಳದಲ್ಲಿ ಮಾಲೆಯನ್ನ ಧಾರಣೆ ಮಾಡಿ ಸುಂದರವಾದ ವೇಷವನ್ನ ಧಾರಣೆ ಮಾಡಿಕೊಂಡು ಬಂದಿದ್ದಾರೆ. ಆ ರಂಗಸ್ಥಳಕ್ಕೇನೆ ಒಳ್ಳೆ ಶೋಭೆಯನ್ನು ತಂದಿದ್ದಾರೆ. ಅಜಾನುಬಾಹುಗಳು ಸುಂದರವಾದ ವೇಷವನ್ನ ಧಾರಣೆ ಮಾಡಿದ್ದಾರೆ, ಆಭರಣಗಳನ್ನ ತೊಟ್ಟುಕೊಂಡಿದ್ದಾರೆ, ಮಾಲೆಗಳನ್ನ ಹಾಕೊಂಡಿದ್ದಾರೆ, ಒಳ್ಳೊಳ್ಳೆ ವಸ್ತ್ರಗಳನ್ನ ಧಾರಣೆ ಮಾಡಿಕೊಂಡು ನಟರಂತೆ, ಒಬ್ಬ ನಟ ಹೇಗೆ ಉತ್ತಮವಾದ ವೇಷಭೂಷಣಗಳನ್ನ ಧಾರಣೆ ಮಾಡಿರ್ತಾನೋ ಆ ರೀತಿ ವೇಷಭೂಷಣಗಳನ್ನ ಧಾರಣೆ ಮಾಡಿಕೊಂಡು ಒಳ್ಳೆ ಉತ್ತಮವಾದ ಕಾಂತಿ, ಆ ಕಾಂತಿಯಿಂದ ಪ್ರೇಕ್ಷಕರ ಮನಸ್ಸನ್ನೆಲ್ಲ ಸೆಳಿತಾ ಇದ್ದಾರೆ. ಆ ರೀತಿ ರಂಗಸ್ಥಳದಲ್ಲಿ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಆ ರಂಗಸ್ಥಳಕ್ಕೇನೆ ಶೋಭೆಯನ್ನು ಉಂಟು ಮಾಡಿದ್ದಾರೆ. ತೌರೇ ಜತೌ ರಂಗಗತೌ ಮಹಾಭುಜೌ
ವಿಚಿತ್ರವೇಷಾಭರಣಸ್ರಗಂಬರೌ ಯಥಾ ನಟಾ ಉತ್ತಮವೇಷಧಾರಿಣೌ ಮನಕ್ಷಿಪಂತೌ ಪ್ರಭಯಾ ನಿರೀಕ್ಷ್ಯತಾ ಉತ್ತಮಪೂರುಷೌ ಜನೌ ನಿರೀಕ್ಷ್ಯತಾ ಉತ್ತಮಪೂರುಷೌ ಜನಾ ಮಂಚಸ್ಥಿತಾ ನಾಗರರಾಷ್ಟ್ರಕಾ ನೃಪ ಪ್ರಹರ್ಷವೇಗೋತ್ಕಲಿತೆ ಕ್ಷಣಾನನಾಃ ಪಪುರ್ನ ತೃಪ್ತಾ ನಯನೈಸ್ತದಾನನಂ. ಕಾವ್ಯಮಯವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಎಲೆ ರಾಜನೇ, ಈ ಪ್ರೇಕ್ಷಕರೇನಿದ್ರಲ್ಲ, ನೋಡ್ಲಿಕ್ಕೆ ಅಂತ ಬಂದು ಕೂತಿದ್ರಲ್ಲ ಆಸನದಲ್ಲಿ, ನಗರವಾಸಿಗಳು, ದೇಶವಾಸಿಗಳು, ಜನ, ಆ ಪ್ರೇಕ್ಷಕರ ಆಸನದಲ್ಲಿ ಕುತ್ಕೊಂಡಿರ್ತಕ್ಕಂತಹ ಆ ಎಲ್ಲ ಜನರು ಮಹಾಪುರುಷನಾಗಿರ್ತಕ್ಕಂತಹ ಶ್ರೀ ಕೃಷ್ಣನನ್ನ ನೋಡಿ ಆನಂದದ ಭರದಲ್ಲಿ ಅವರ ಕಣ್ಣು, ಮುಖ ಎಲ್ಲವನ್ನು ಅರಳಿಸಿಕೊಂಡು ನೋಡ್ತಾ ಇದ್ದಾರೆ. ಅವರಿಬ್ಬರ ಮುಖ ಸೌಂದರ್ಯವನ್ನ, ಆ ಕೃಷ್ಣ ಮತ್ತು ಬಲರಾಮರ ಮುಖದಲ್ಲಿರುವಂತಹ ಸೌಂದರ್ಯ ಏನಿದೆ, ಆ ಸೌಂದರ್ಯವನ್ನ ಕುಡಿದ್ರು ಅಂತ ಹೇಳುತ್ತಾರೆ. ಸೌಂದರ್ಯವನ್ನ ಕುಡಿದ್ರಂತೆ. ಅದು ಆ ಕಾವ್ಯದಲ್ಲಿ ವರ್ಣನೆ ಮಾಡುವ ರೀತಿ. ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ. ಅವರಿಗೆ ಈ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಕೂಡ ಸಾಕು ಅಂತ ಅನ್ಸೋದಿಲ್ಲ, ತೃಪ್ತಿಯೇ ಆಗೋದಿಲ್ಲ. ಇನ್ನೂ ನೀರು ಕುಡಿತಾ ಇರ್ಬೇಕು ಅಂತ ಅನ್ಸತ್ತಲ್ಲ, ಹಾಗೆ ಈ ಕೃಷ್ಣ ಮತ್ತು ಬಲರಾಮರ ಮುಖ ಸೌಂದರ್ಯದ ಆ ಒಂದು ರಸವನ್ನ ಕುಡಿತಾ 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 ಇದ್ದಾರೆ. ಅವ್ರಿಗೆ ಎಷ್ಟು ಕುಡಿದ್ರೂ ತೃಪ್ತಿಯೇ ಆಗ್ತಾ ಇಲ್ಲ ಅಂತ. ನಯನೈಹಿ ತದಾನನಂ. ಅವರು ಪಪುಹು ನ ತೃಪ್ತಾಹ. ಪಪುಹು ಅಂದ್ರೆ ಕುಡಿದ್ರು. ಆ ಮುಖ ಸೌಂದರ್ಯವನ್ನ ಎಷ್ಟು ಕುಡಿದ್ರೂ ತೃಪ್ತಿಯೇ ಆಗ್ತಾ ಇಲ್ಲ, ಇನ್ನೂ ನೋಡ್ಬೇಕು ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಸುಂದರವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಕಣ್ಣು, ಮುಖ ಎಲ್ಲವನ್ನು ಅರಳಿಸಿಕೊಂಡು ಕಣ್ಣುಗಳಿಂದ ನೋಡ್ತಾ ಇದ್ರೆ ಅವರಿಗೆ ತೃಪ್ತಿಯೇ ಆಗ್ತಾ ಇಲ್ಲ. ಎಲ್ಲ ಜನರಿಗೆ ಆಸನದಲ್ಲಿ ಕುತ್ಕೊಂಡು ಆ ರಂಗಸ್ಥಳದಲ್ಲಿ ಶೋಭಿಸ್ತಾ ಇರತಕ್ಕಂತಹ ಕೃಷ್ಣ ಬಲರಾಮರನ್ನ ಹೀಗೆ ಮತ್ತೆ ಮತ್ತೆ ನೋಡಿದ್ರಂತೆ. ನಿರೀಕ್ಷತಾ ಉತ್ತಮ ಪೂರುಷೌ ಜನಾಃ ಮಂಚಸ್ಥಿತಾ ನಾಗರ ರಾಷ್ಟ್ರಕಾ ನೃಪ ಪ್ರಹರ್ಷ ವೇಗೋತ್ಕಲಿತೆ ಕ್ಷಣಾನನಾಃ ಪಪುರ್ನ ತೃಪ್ತಾ ನಯನೈಸ್ತದಾನನಂ ಪಿಬಂತ ಇವ ಚಕ್ಷುರ್ಭ್ಯಾಂ ಲಿಹಂತ ಇವ ಜಿಹ್ವಯಾ ಜಿಘ್ರಂತ ಇವ ನಾಸಾಭ್ಯಾಂ ಶ್ಲಿಷ್ಯಂತ ಇವ ಬಾಹುಭಿಃ. ಆ ಎಲ್ಲ ಜನಗಳು ಕೂಡ ಕೃಷ್ಣ ಮತ್ತು ಬಲರಾಮರ ಸುಂದರವಾದ ಆ ರೂಪವನ್ನ ಕಣ್ಣುಗಳಿಂದ ಕುಡಿಯೋ ಹಾಗೆ ನೋಡ್ತಾ ಇದ್ದಾರೆ. ಪಿಬಂತಹ ಇವ ಚಕ್ಷುರ್ಭ್ಯಾಂ, ಕಣ್ಣಿಂದ ಕುಡಿದು ಬಿಡ್ತಾರೋ ಏನೋ ಎಂಬಂತೆ, ನಾಲಿಗೆಯಿಂದ ಸವಿತಾ ಇದ್ದಾರೋ ಏನೋ ಎಂಬಂತೆ ನೋಡ್ತಾ ಇದ್ದಾರೆ. ಮೂಗಿನಿಂದ ಮೂಸಿ ನೋಡ್ತಾ ಇದ್ದಾರೋ ಏನೋ ಎಂಬಂತೆ. ಜಿಘ್ರಂತ ಇವ ನಾಸಾಭ್ಯಾಂ, ತೋಳುಗಳಿಂದ ಅವರನ್ನ ಬಾಗಿ ತಬ್ಬಿಕೊಳ್ತಾ ಇದ್ದಾರೋ ಏನೋ ಎಂಬಂತೆ ಇದ್ರಂತೆ ಆ ಜನಗಳೆಲ್ಲ ಆ ಕೃಷ್ಣ ಮತ್ತು ಬಲರಾಮರನ್ನ ನೋಡಿ. ಪಿಬಂತ ಇವ ಚಕ್ಷುರ್ಭ್ಯಾಂ ಲಿಹಂತ ಇವ ಜಿಹ್ವಯಾ ಜಿಘ್ರಂತ ಇವ ನಾಸಾಭ್ಯಾಂ ಶ್ಲಿಷ್ಯಂತ ಇವ ಬಾಹುಭಿಃ ಊಚು ಪರಸ್ಪರಂ ತೇ ವೈ ಯಥಾ ದೃಷ್ಟಂ ಯಥಾ ಶ್ರುತಂ ತದ್ರೂಪ ಗುಣಮಾಧುರ್ಯ ಪ್ರಾಗಲ್ಭ್ಯ ಸ್ಮಾರಿತಾ ಇವ. ಕೃಷ್ಣನ ಆ ಸೌಂದರ್ಯ, ಬಲರಾಮನಲ್ಲಿ ಇರುವಂತಹ ಆ ಸುಂದರವಾದ ಒಂದು ಸೌಂದರ್ಯ, ಇದನ್ನ ನೋಡಿ ಅವರ ಕಾಂತಿ ಮೊದಲಾದ ಗುಣಗಳು, ಅವರ
ಕಂಠದ ಮಾಧುರ್ಯ, ಪ್ರೌಢಿಮೆ ಇದೆಲ್ಲ ಹಿಂದೆ ಎಲ್ಲೋ ನೋಡಿದ್ವೋ ಏನೋ, ಕೇಳಿದ್ವೋ ಏನೋ ಅಂತ ಅನ್ನಿಸ್ತಾ ಇದೆ ಅಂತವರಿಗೆಲ್ಲ ಜನಗಳಿಗೆ. ಇವರ ಲೀಲೆಗಳು ಹಿಂದೆ ಅವರು ನಡೆಸಿರ್ತಕ್ಕಂತಹ ಆ ಲೀಲೆಗಳನ್ನ ಅವರು ಸ್ಮರಣೆಗೆ ತಂದುಕೊಂಡಿದ್ದರಂತೆ. ನಾವು ನೋಡಿದ್ವಿ, ಕೇಳಿದ್ವಿ ಅಂತ ಹೇಳಿ. ಆ ರಾಮಕೃಷ್ಣರ ಸೌಂದರ್ಯ, ಕಾಂತಿ ಮೊದಲಾದ ಗುಣ, ಕಂಠ ಮಾಧುರ್ಯ, ಪ್ರೌಢಿಮೆ ಮೊದಲಾದವುಗಳಿಂದ ಪ್ರೇಕ್ಷಕರಿಗೆ ಅವರ ಹಿಂದಿನ ಆ ಲೀಲೆಗಳೆಲ್ಲ ಸ್ಮರಣೆಗೆ ಬಂದಿದ್ದಾವೆ. ಅವರು ತಾವು ಎಲ್ಲ ಹಿಂದೆ ಕಂಡಂತೆ ಕೇಳಿದಂತೆ ಒಬ್ರಿಗೊಬ್ರು ಮಾತಾಡ್ಕೊಂಡ್ರಂತೆ. ನೋಡು, ನಾನು ಹಿಂಗೆ ಹೇಳಿದ್ದೆ, ಹೀಗೆ ಕೇಳಿದ್ದೆ, ಇವಾಗ ನೋಡ್ತಾ ಇದ್ದೇನೆ ಅಂತ ಪರಸ್ಪರವಾಗಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ, ಹೇಳ್ಕೊಳ್ತಾ ಇದ್ದಾರೆ. ಊಚು ಪರಸ್ಪರಂ ತೇವೈ ಯಥಾ ದೃಷ್ಟಂ ಯಥಾ ಶ್ರುತಂ ತದ್ರೂಪ ಗುಣಮಾಧುರ್ಯ ಪ್ರಾಗಲ್ಭ್ಯ ಸ್ಮಾರಿತಾ ಇವ ಏತೌ ಭಗವತಃ ಸಾಕ್ಷಾತ್ ಹರೇರ್ನಾರಾಯಣಸ್ಯ ಹಿ ಅವತೀರ್ಣಾ ವಿಹಾಂಶೇನ ವಸುದೇವಸ್ಯ ವೇಶ್ಮನಿ. ಇವರಿಬ್ಬರೂ ಕೂಡ, ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ ದೇವಕಿಯ ಉದರದಲ್ಲಿ ಅವತಾರ ಮಾಡಿರ್ತಕ್ಕಂತಹ ಮತ್ತು ರೋಹಿಣಿಯ ಉದರದಲ್ಲಿ ಅವತಾರ ಮಾಡಿರ್ತಕ್ಕಂತಹ ಸಾಕ್ಷಾತ್ ಭಗವಂತನ ಅವತಾರ ಪುರುಷರಿವರು. ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಂಶಗಳಿಂದ ವಸುದೇವನ ಮನೆಯಲ್ಲಿ ಅವತಾರ ಮಾಡಿರ್ತಕ್ಕಂಥವರು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಏತೌ ಭಗವತಃ ಸಾಕ್ಷಾತ್ ಹರೇ ನಾರಾಯಣಸ್ಯ ಹಿ ಅವತೀರ್ಣಾ ವಿಹಾಂಶೇನ ವಸುದೇವಸ್ಯ ವೇಶ್ಮನಿ ಸಯೇಷ ಕಿಲ ದೇವಕ್ಯಾಂ ಜಾತೋ ನೀತಶ್ಚ ಗೋಕುಲೆ ಕಾಲಮೇತಂ ವಸನ್ ಗೂಢೋ ವವೃಧೇ ನಂದ ವೇಶ್ಮನಿ. ಈ ಕೃಷ್ಣ ಇದ್ದಾನಲ್ಲ, ಇವನು ವಸುದೇವನ ಮಗ. ದೇವಕಿಯ ಉದರದಲ್ಲಿ ಜನಿಸಿರ್ತಕ್ಕಂಥವನು. ಆದರೆ ಅಲ್ಲಿಂದ ನಂದಗೋಕುಲಕ್ಕೆ ವಸುದೇವ ಅವನನ್ನ ಕರ್ಕೊಂಡು ಹೋಗಿ ಬಿಟ್ಟಿದ್ದಾನೆ. ಆದ್ರಿಂದ ಇಷ್ಟರವರೆಗೆ ಅವನು ಆ ನಂದಗೋಪನ ಮನೆಯಲ್ಲೇ ಗೋಪ್ಯವಾಗಿ ಬೆಳೆದವನು. ಅವನು ನಂದಗೋಪನ ಮಗ ಅಲ್ಲನು, ಅವನು ವಸುದೇವನ ಮಗ, ದೇವಕಿಯ ಗರ್ಭದಲ್ಲಿ ಬಂದವನು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಸಯೇಷ ಕಿಲ ದೇವಕ್ಯಾಂ ಜಾತೋ ನೀತಶ್ಚ ಗೋಕುಲೆ ಕಾಲಮೇತಂ ವಸನ್ ಗೂಢೋ ವವೃಧೇ ನಂದ ವೇಶ್ಮನಿ ಪೂತನಾನೇನ ನೀತಾಂತಂ ಚಕ್ರವಾತಶ್ಚ ದಾನವಃ ಅರ್ಜುನೋ ಧೇನುಕಕ್ಕೇಶಿ ಗುಹ್ಯಕೋನ್ಯೇ ಚ ತದ್ವಿಧಾಃ. ಈ ಕೃಷ್ಣ ಬಾಲ್ಯದಿಂದಲೂ ಕೂಡ ಅನೇಕ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ. ಪೂತನೆಯನ್ನ ಸಂಹಾರ ಮಾಡಿದ್ದಾನೆ, ತೃಣಾವರ್ತ, ಆಮೇಲೆ ಮತ್ತಿ ಮರಗಳು, ಧೇನುಕಾಸುರ, ಕೇಶಿ ಎಂಬಂತಹ ದಾನವ, ಶಂಖಚೂಡ ಎಂಬಂತಹ ಅಸುರ, ಇದೇ ಮೊದಲಾದ ಇನ್ನೂ ಬೇರೆ ಬೇರೆ ದುಷ್ಟರನ್ನೆಲ್ಲ ನಾಶ ಮಾಡಿರ್ತಕ್ಕಂಥವನು ಈ ಕೃಷ್ಣ. ಪೂತನಾನೇನ ನೀತಾಂತಂ ಚಕ್ರವಾತಶ್ಚ ದಾನವಃ ಅರ್ಜುನೋ ಧೇನುಕಕ್ಕೇಶಿ ಗುಹ್ಯಕೋನ್ಯೇ ಚ ತದ್ವಿಧಾಃ ಗಾವಃ ಸ್ವಪಾಲಾಯೇತೇನ ದಾವಾಗ್ನೇ ಪರಿಮೋಚಿತಾಃ ಕಾಲಿಯೋ ದಮಿತಃ ಸರ್ಪಃ ಶಕ್ರಶ್ಚ ವಿಮದಕೃತಃ. ಈ ಕೃಷ್ಣ ಕಾಡ್ಗಿಚ್ಚಿನಿಂದ ಗೋವುಗಳನ್ನ, ಗೋಪಾಲಕರನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥವನು. ಕಾಳಿಯ ದಮನವನ್ನ ಮಾಡಿ ಆ ಯಮುನಾ ನದಿಯನ್ನ ಸ್ವಚ್ಛವನ್ನಾಗಿ ಮಾಡಿರ್ತಕ್ಕಂಥವನು. ದೇವೇಂದ್ರನಿಗೂ ಕೂಡ ಬಂದಂತಹ ಅಹಂಕಾರವನ್ನ ದಮನ ಮಾಡಿರ್ತಕ್ಕಂಥವನು. ಗೋವರ್ಧನ ಪರ್ವತವನ್ನ ಎತ್ತಿ
ಗಾವಃ ಸಪಾಲಾಯೇತೇನ ದಾವಾಗ್ನೇ ಪರಿಮೋಚಿತಾಃ ಕಾಲಿಯೋದಮಿತಃ ಸರ್ಪಃ ಶಕ್ರಶ್ಚ ವಿಮದಕೃತಃ ಸಪ್ತಾಹಮೇಕಹಸ್ತೇನ ಧೃತೋದ್ರಿಪ್ರವರೋ ಮುನಾ ವರ್ಷವಾತಾಶನಿಭ್ಯಶ್ಚ ಪರಿಶ್ರಾಂತಂ ಚ ಗೋಕುಲಂ. ಆ ಗೋವರ್ಧನ ಪರ್ವತವನ್ನ 7 ದಿವಸಗಳ ಕಾಲ ಒಂದೇ ಕೈಯಿಂದ ಎತ್ತಿ ಹಿಡ್ಕೊಂಡಿದ್ದ. ಅಷ್ಟು ದೊಡ್ಡ ಪರ್ವತವನ್ನ ಒಂದೇ ಕೈಯಿಂದ ಎತ್ತಿ ಹಿಡಿದು ಗೋಕುಲವನ್ನ ಆ ಮಳೆ ಬಿಸಿಲು, ಮಳೆ, ಸಿಡಿಲು, ಗಾಳಿ ಮೊದಲಾದವುಗಳಿಂದ ರಕ್ಷಣೆ ಮಾಡಿರ್ತಕ್ಕಂಥವನು ಈ ಕೃಷ್ಣ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಸಪ್ತಾಹಮೇಕಹಸ್ತೇನ ಧೃತೋದ್ರಿಪ್ರವರೋ ಮುನಾ ವರ್ಷವಾತಾಶನಿಭ್ಯಶ್ಚ ಪರಿಶ್ರಾಂತಂ ಚ ಗೋಕುಲಂ. ಗೋಪ್ಯಶ್ಚ ನಿತ್ಯಮುದಿತ ಹಸಿತ ಪ್ರೇಕ್ಷಣಂ ಮುಖಂ ಪಶ್ಯಂತ್ಯೋ ವಿವಿಧಾಂ ಸ್ತಾಪಾಂ ಸ್ತರತಿ ಸ್ವಾಶ್ರಮಂ ಮುದಾ. ಗೋಪಿಕಾಸ್ತ್ರೀಯರು ಇವನ ಆ ಮುಖವನ್ನ, ಮಂದಹಾಸದಿಂದ ಕೂಡಿದ ಸುಂದರವಾದ ಈ ಕೃಷ್ಣನ ಮುಖವನ್ನ ಆ ಗೋಪಿಕಾಸ್ತ್ರೀಯರು ನೋಡಿ ಸಂತೋಷದಿಂದ ತಮ್ಮ ಎಲ್ಲ ರೀತಿಯಾದ ತಾಪಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಅಷ್ಟು ಸುಂದರವಾದ ಮುಖ ಇವೊಂದು. ಅವರಿಗೆ ಎಂಥ ಕಷ್ಟಗಳೇ ಇರಲಿ, ಎಂಥ ತಾಪವೇ ಇರಲಿ, ತಾಪತ್ರಯಗಳನ್ನು ಕೂಡ ಈ ಕೃಷ್ಣ ಪರಮಾತ್ಮನ ಸುಂದರವಾದ ಮುಖ, ಸದಾ ಉದಿಸುವ ನಗು, ನಿತ್ಯ ಮುದಿತ ಹಸಿತ ಪ್ರೇಕ್ಷಣಂ ಅಂತ. ಯಾವಾಗಲೂ ಅವನ ಮುಖದಲ್ಲಿ ನಗು ಇರ್ತದೆ, ಯಾವಾಗಲೂ ಒಳ್ಳೆ ಮುದಿತವಾದಂತಹ ಪ್ರೇಕ್ಷಣ. ಅಂತಹ ಮುಖ, ಸುಂದರವಾದ ಈ ಕೃಷ್ಣನ ಮುಖವನ್ನ ನೋಡಿಯೇ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಆ ಗೋಪಿಕಾಸ್ತ್ರೀಯರು. ಅನಾಯಾಸವಾಗಿ ತಾಪತ್ರಯಗಳನ್ನ ಪರಿಹಾರ ಮಾಡಿಕೊಂಡಿದ್ದಾರೆ. ಗೋಪ್ಯಶ್ಚ ನಿತ್ಯ ಮುದಿತ ಹಸಿತ ಪ್ರೇಕ್ಷಣಂ ಮುಖಂ ಪಶ್ಯಂತ್ಯೋ ವಿವಿಧಾಂ ಸ್ತಾಪಾಂ ಸ್ತರಂತಿ ಸ್ವಾಶ್ರಮಂ ಮುದಾ ವದಂತ್ಯನೇನ ವಂಶೋಯಂ ಯದೋಸ್ಸು ಬಹು ವಿಶ್ರುತಃ ಶ್ರಿಯಂ ಯಶೋ ಮಹತ್ವಂಚ ಲಪ್ಸ್ಯತೆ ಪರಿರಕ್ಷಿತಃ. ಈ ಕೃಷ್ಣನ ಕೀರ್ತಿ, ಮಹತ್ವ ಅದು ಅದ್ಭುತವಾದದ್ದು ಅಂತ ಎಲ್ಲ ಜ್ಞಾನಿಗಳು ಹೇಳ್ತಾರೆ. ಅವನ ವಂಶ, ಯದುವಂಶ, ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ವಂಶ ಏನಿದೆ, ಆ ಯದುವಂಶ ಇವನಿಂದಲೇ ರಕ್ಷಿಸಲ್ಪಟ್ಟಿದೆ ಅಂತ ಎಲ್ಲ ಜ್ಞಾನಿಗಳು, ತಿಳಿದವರು ಹೇಳ್ತಾ ಇದ್ದಾರೆ. ಆ ಕೃಷ್ಣನಿಂದ ರಕ್ಷಿತವಾಗಿರ್ತಕ್ಕಂತಹ ಈ ಯದುವಂಶ ಏನಿದೆ, ಅದರಲ್ಲಿ ಉತ್ತಮವಾದ ಸಂಪತ್ತು, ಕೀರ್ತಿ, ಮಹತ್ವ ಮೊದಲಾದದ್ದೆಲ್ಲ ವಂಶಕ್ಕೆ ಇವನಿಂದಲೇ ಬಂದದ್ದು ಅಂತೆ. ಈ ರೀತಿ ಜ್ಞಾನಿಗಳು ಹೇಳ್ತಾರೆ. ವದಂತ್ಯನೇನ ವಂಶೋಜಂ ಯದೋಸ್ಸು ಬಹು ವಿಶ್ರುತಃ ಶ್ರಿಯಂ ಯಶೋ ಮಹತ್ವಂಚ ಲಪ್ಸ್ಯತೆ ಪರಿರಕ್ಷಿತಃ ಅಯಂ ಚಾಸ್ಯಾಗ್ರಜ ಶ್ರೀಮಾನ್ ರಾಮ ಕಮಲಲೋಚನಃ ಪ್ರಲಂಬೋ ನಿಹತೋನೇನ ಬಹವೋ ಧೇನುಕಾದಯಃ. ಇನ್ನು ಈ ಪಕ್ಕದಲ್ಲಿ ನಿಂತಿದ್ದಾನಲ್ಲ, ಒಳ್ಳೆ ಕಾಂತಿಯುಕ್ತನಾಗಿರ್ತಕ್ಕಂತಹ ಬಲರಾಮ, ಕಮಲನಯನ, ಅಂತಹ ಕಮಲಲೋಚನನಾದ ಈ ಬಲರಾಮ, ಅವನು ಈ ಕೃಷ್ಣನ ಅಣ್ಣ. ಅವನೂ ಕೂಡ ಮಹಾಬಲಿಷ್ಠ. ಪ್ರಲಂಬಾಸುರನನ್ನ ಇವನೇ ಕೊಂದದ್ದಂತೆ. ಧೇನುಕಾಸುರ ಮೊದಲಾದಂತಹ ಮಹಾ ಅಸುರರು, ಬಹಳ ದೊಡ್ಡ ಅಸುರರನ್ನೆಲ್ಲ ಈ ಬಲರಾಮ ಕೊಂದಿದ್ದಾನಂತೆ. ಅಷ್ಟು ಬಲಿಷ್ಠನಾಗಿರ್ತಕ್ಕಂಥವನು ಅವನೇ ಈ ಪಕ್ಕದಲ್ಲಿ ನಿಂತಹ ಬಲರಾಮ, ಕೃಷ್ಣನ ಅಣ್ಣ ಇವನು ಅಂತ ಹೀಗೆ ಮಾತಾಡ್ಕೊಳ್ತಾ ಇದ್ದಾರೆ. ಅಯಂ ಚಾಸ್ಯಾಗ್ರಜ ಶ್ರೀಮಾನ್ ರಾಮ ಕಮಲಲೋಚನಃ
ಪ್ರಲಂಬೋ ನಿಹತೋನೇನ ಬಹವೋ ಧೇನುಕಾದಯ ಈ ತರ ಎಲ್ಲ ಆ ಕೃಷ್ಣ ಮತ್ತು ಬಲರಾಮರನ್ನ ಜನಗಳು, ರಂಗಸ್ಥಳದಲ್ಲಿ ಪ್ರೇಕ್ಷಕರಾಗಿ ಕೂತಂತಹ ಜನಗಳು ನೋಡಿ ಮಾತಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ಏನಾಯ್ತು ಅನ್ನೋದನ್ನ ಮುಂದೆ ಹೇಳ್ತಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು.